ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಧಾರವಾಡದ ರಂಗಾಯಣ ಸಭಾಭವನದಲ್ಲಿ ಇಂದು ನೂತನ ಆರೋ ಫೌಂಡೇಶನ್ ಉದ್ಘಾಟನಾ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರು ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮತ್ತು ಲೋಗೋ ಅನಾವರಣವನ್ನು ಮಾಜಿ ಸಚಿವರಾದ ಶ್ರೀ ಹನುಮಂತಪ್ಪ ಅಲ್ಕೋಡ್ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸಂಸ್ಥೆಗೆ ಶುಭ ಹಾರೈಸಿ ಉತ್ತಮ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕೆಂದು ಸಲಹೆ ಸೂಚನೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ ಮಾದರ್ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ರೋಹಿಣಿ ಉಪರಿ ಅವರು ಮಾತನಾಡಿ ಸಂಸ್ಥೆಯ ಸೇವಾ ಚಟುವಟಿಕೆಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಸಂಗೀತಾ ಮಾಣೆ ಮತ್ತು ಬೈಲುಹೊಂಗಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಬಸವರಾಜ ತಲ್ಲೂರ್, ಜಾಗೃತ್ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾದ ಕಲ್ಮೇಶ್ ಹಾದಿಮನಿ, ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ವೆಂಕಟೇಶ್ ಸಕಬಾಲ್, ಹಾಪ್ಕಾಮ್ಸ್ ಉಪಾಧ್ಯಕ್ಷರಾದ ಅರ್ಜುನ್ ಪತ್ರಣ್ಣವರ್, ಮುಖಂಡರಾದ ಶಂಕರ್ ದೊಡ್ಮನಿ, ಮೈಲಾರ್ ಬೆಟಗೇರಿ, ಸಂಸ್ಥೆಯ ಖಜಾಂಚಿಗಳಾದ ಶಿಲ್ಪಾ ಕಂಪ್ಲಿ, ಸದಸ್ಯರಾದ ರೂಪಿ ನಿಹರಣಿ, ಸೌಮ್ಯ ಸೊಂಟಂಕಿ, ಶಿವು ಪೂಜಾರ್, ಕಾಶಪ್ಪ ಮಾದರ್, ಕೀರ್ತಿ ಸಿರಿಗಾರಿ, ಅಶ್ವಿನ್ ಹರಣಿ, ಪಾಂಡವ್ ಬಡಕ್ಲಿ, ಸಿದ್ದಪ್ಪ ಮಾದರ್ ಉಪಸ್ಥಿತರಿದ್ದರು. ಅಂತಕ್ಕಂಥದ್ದು ನನಗನಿಸ್ತದೆ. ಬಹುಶಃ ಈ ಫೌಂಡೇಶನ್ ಎಲ್ಲರಿಗೆ ಬೆಳಕು ಕೊಡಲಿ, ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮಗಳು ಇದರಿಂದ ನಡೀಲಿ, ಜನಪರವಾದಂಥ ಕಾರ್ಯಕ್ರಮಗಳು ಇದರಿಂದ ನಡೀಲಿ. ಈ ಫೌಂಡೇಶನ್ನಿಂದ ಈ ಫೌಂಡೇಶನ್ ಉತ್ತರೋತ್ತರವಾಗಿ ಬೆಳೆಯಲಿ. ಇದರ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇದರ ಪ್ರಾರಂಭ ಆಗಿದೆ. ಇದರ ಉದ್ಘಾಟನೆ ಕೂಡ ನಾನು ಕೂಡ ಮಾಡಿದ್ದೇನೆ. ಇದಕ್ಕೆ ಯಾರ್ಯಾರು ನಾನು ಹೇಳಿದೆ, ಬಸವಗೆ ಈ ಕಾರ್ಯಕ್ರಮದಲ್ಲಿ ನನಗೆ ಕಾಗದ ಪತ್ರ ಕೊಡಕ್ ಬಂದಾಗ ಹೇಳಿದೆ, ಬಸವ, ಈ ಕಾರ್ಯಕ್ರಮಕ್ಕೆ ಯಾರು ಬರ್ತಾರ ಅವ್ರದ್ದು ಅಷ್ಟೇ ಹಾಕ್ರಿ, ಯಾರು ಬರೋದಿಲ್ಲ ಅವ್ರನ್ನ ಹಾಕಿ ಏನ್ ಮಾಡವ್ರಿ. ಈ ಕಾರ್ಯಕ್ರಮಕ್ಕೆ ಅಪಚಾರ ಮಾಡಿದಂಗ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಬರೋರು ಬರುವುದಿಲ್ಲ, ಯಾರು ಬರ್ತಾರ ಅವ್ರನ್ನ ಹಾಕಿ, ಯಾರು ಬರೋದಿಲ್ಲ ಅವ್ರನ್ನ ಹಾಕಿ ಏನ್ ಮಾಡೋರು. ದೊಡ್ಡದು ಮಾಡಿ ಒಂದು ಗಂಡು ಗಂಟ್ಲಿ ಹೆಸರು ಬರೋದು, ಇಷ್ಟು ಕುಂತಿದೇನು ಇದ್ರಾಗ ಹೆಸರಿದ್ದವ್ರು ಯಾರು ನೀವು ಇಟ್ಟು ಬಂದ್ಬಿಟ್ಟಿದ್ರೆ ಸಾಕಿದ್ರೆ ದುಂಬಿ ವಾರಕ್ಕೆ ಇನ್ನೊಂದು ಸಭೆ ಆಗ್ತದೆ. ನಾನು ಹೇಳಿದೆ ಬಸವಗೆ, ನೀವು ಇಂಥ ಕಾರ್ಯಕ್ರಮ ಮಾಡ್ತೀರಿ ಬಸವ, ನೀವು ನಿಮ್ಮ ಉದ್ದೇಶ ಸರಿ ಇದೆ, ನಿಮ್ಮ ಅಭಿಪ್ರಾಯ ಸರಿ ಇದೆ, ನಿಮ್ಮ ಕಾರ್ಯಕ್ರಮದ ಸದುದ್ದೇಶ ಜನರಿಗೆ ಆಗ್ತದೆ. ಆದ್ರೆ ನೀವೆಲ್ಲರನ್ನ ಪಾರ್ಟಿಸಿಪೇಷನ್ ಮಾಡುವಾಗ ಇದರ ಸಹಭಾಗಿತ್ವವನ್ನು ಎಲ್ಲರೂ ಮಾಡುವಾಗ ಮಾಡಬೇಕು ಅಂತಕ್ಕಂಥದ್ದು ನಾನು ನಿಮಗೆ ಹೇಳಿದೆ. ಆದ್ರೆ ಒಂದೇ ಹೇಳ್ತೀನಿ, ಇದು ಸಂಘಗಳು ದಿವಸ ಎಷ್ಟು ಹುಡ್ತವೋ ಗೊತ್ತಿಲ್ಲ, ಇಂಥ ಫೌಂಡೇಶನ್ಗಳು ಎಷ್ಟು ಹುಡ್ತವೋ ಗೊತ್ತಿಲ್ಲ. ಆ ಹುಟ್ಟಿ ನಶಿಸಿ ಹೋಗ್ಬಾರ್ದು, ಆ ಹುಟ್ಟಿ ಹಾಳಾಗಿ ಹೋಗ್ಬಾರ್ದು. ಆ ಹುಟ್ಟಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾವು ನಮ್ಮಕ್ಕೆ ಬರಬಾರದು. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಮಾತ್ರ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿರೂರು ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಇದೇನು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಅದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಸದಸ್ಯರಾಗಿದ್ದೀರಿ, ಇದರ ನಿರ್ದೇಶಕರಾಗಿದ್ದೀರಿ, ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ, ಬಹಳ ದೊಡ್ಡದಿದೆ ನಿಮ್ಮ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿದಾಗ ಮಾತ್ರ ಈ ಫೌಂಡೇಶನ್ಗೆ ಹೆಸರು ಬರ್ತದೆ. ಕೆಲವರು ನೋಡಿ, ಇವತ್ತು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ, ಏನಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಏನಾದ್ರೆ ಪ್ರೈಸು ಮತ್ತೆ ಸಹಾಯಧನ, ಯಾರು ನಿರ್ಗತಿಕರಿದ್ದಾರೆ, ಯಾರು ತೊಂದರೆ ಒಳಗಾಗಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಅವರು ಸಂಕಷ್ಟದಿಂದ ಮೇಲೆ ಹತ್ತುವಂತ ಕೆಲಸ ಫೌಂಡೇಶನ್ಗಳಿಂದ ಸಾಕಷ್ಟು ನಾನು ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಅಂತದ್ರಲ್ಲಿ ಆರೋ ಫೌಂಡೇಶನ್ ಒಂದು ಆಗ್ಬೇಕು ಅಂತಕ್ಕಂಥ ಉದ್ದೇಶ ನಂದಾಗಿದೆ ಅಂತಕ್ಕಂಥದ್ದು ನಿಮ್ ಗಮನಕ್ಕೆ ಬಯಸ್ತೇನೆ. ನೀವೆಲ್ಲ ಬೆಳೆಸಬೇಕು, ಇದನ್ನ ಉಳಿಸಬೇಕು. ಇದು ಬೆಳೆಸಿ ಉಳಿಸಿದಾಗ ಮಾತ್ರ ಇಲ್ಲಿ ನಿಮ್ಮೆಲ್ಲರಿಗೆ ಈ ಸದಸ್ಯರಾಗಿದ್ದೀರಿ, ಈ ಏನಿದ್ರದ ನಿರ್ದೇಶಕರಾಗಿದ್ದೀರಿ, ನಿಮಗೆ ಬಹಳ ದೊಡ್ಡ ಹೆಸರು ಬರ್ತದೆ. ಒಂದ್ ವೇಳೆ ಬಹಳ ಚೆನ್ನಾಗಿ ಬೆಳೆಸಲಿಲ್ಲ ಅಂದ್ರೆ ನಿಮ್ಮ ಹೆಸರು ಬಹಳ ಚೆನ್ನಾಗಿ ಬರುವುದಿಲ್ಲ ಅಂತಕ್ಕಂಥದ್ದು ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇವತ್ತು ನಮ್ಮ ಅಕ್ಕ ಶ್ರೀಮತಿ ಏನು ಅವ್ರ ಹೆಸರು ಅವರು ಆ ದೇವಿನ ನೆನೆದು ಪದ ಆಡಿದ್ರು. ಪಾಪ
ಕುಣಿದು ಬಹಳ ಚಂದ ಪದ ಆಡಿದ್ರು ಅಮ್ಮ. ಈ ತಾಯಿಯನ್ನ ನೋಡಿದ್ರೆ ಫಕೀರಮ್ಮನ್ನ ನಮಗೆ ನೆನಪು ಬರ್ತದೆ. ಸಾಗರ್ ಅವರು ಬಿಟ್ರೆ ನಮ್ಮ ಜನಾಂಗದಲ್ಲಿ ಇದೇ ತಾಯಿಗೆ ಉತ್ತಮವಾದಂತ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯಲ್ಲಿ ಕೊಡ್ತಾಳೆ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ. ನಾನು ಬಸವರಾಜ್ ಅವ್ರಿಗೆ ಒಂದು ಕಿವಿ ಮಾತಾಡಕ್ ಬಯಸ್ತೇನೆ. ಇದನ್ನ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಬಗ್ಗೆ ಇದನ್ನು ಬೆಳೆಸ್ತಕ್ಕಂಥದ್ದು ಆಗ್ತದೆ. ಇದೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಈ ಫೌಂಡೇಶನ್ ಬೆಳೆಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥದ್ದು ನಾನು ನನ್ನ ಮನಸ್ಸಿನಲ್ಲಿ ಅನಿಸ್ತದೆ. ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ, ಈ ಫೌಂಡೇಶನ್ ಯಶಸ್ವಿಯಾಗಿ ಬೆಳೆಯಲಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಬೇರೆ ಕಾರ್ಯಕ್ರಮ ಇದೆ. ಸಮಾರಂಭದಲ್ಲಿ ಸೇರಿರ್ತಕ್ಕಂಥ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ನನ್ನ ಸ್ವಾಮೀಜಿಯವರ ಪದಾರವನ್ನು ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದಂಥ ಈ ಫೌಂಡೇಶನ್ ಅಧ್ಯಕ್ಷರಾದಂಥ ಬಸಪ್ಪ ಮಾದನವರೇ, ಅರ್ಜುನ್ ಪತ್ರಣ್ಣವರೇ, ಶಂಕರ್ ದೊಡ್ಡಮ್ಮನವರೇ, ಹಿಂದುಳಿದಂಥ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ಗುರು ಹಿರಿಯರೇ, ಎಲ್ಲ ಈ ಸಂಘದ ಈ ಫೌಂಡೇಶನ್ ಸದಸ್ಯರುಗಳೇ, ಈಗಾಗಲೇ ನಮ್ಮ ನಾಯಕರಾದಂಥ ಹನುಮಂತಪ್ಪ ಪಾಲ್ಗೊಂಡವರು 2 ಮಾತುಗಳಲ್ಲಿ ಮಾತಾಡಿ ಹೋದರು. ಆದರೆ ಯಾವುದೇ ಸಂಘ ಸಂಸ್ಥೆ ಫೌಂಡೇಶನ್ ಅದು ಸುಮಾರು ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತೀರಿ, ಆದರೆ ಅದು ಸರಿಯಾಗಿ ಕೆಲಸ ಮಾಡಬೇಕು. ಆ ಫೌಂಡೇಶನ್ ವತಿಯಿಂದ ಕೆಲವು ಏನು ನಿಮ್ಮ ಉದ್ದೇಶಗಳಿರ್ತಾವೋ ಆ ಉದ್ದೇಶಗಳನ್ನ ಕರೆಕ್ಟ್ ಅದರ ಒಂದು ಆಫೀಸ್ ಮಾಡಿ ನಿರಂತರ ಅಲ್ಲಿ ಕುಂತು ಅದರಲ್ಲಿ ಏನೇನು ನಿಮ್ಮ ಬಯಲಲ್ಲಿ ಇರ್ತಕ್ಕಂಥ ಕೆಲವು ಉದ್ದೇಶಗಳಿರ್ತಾವಲ್ಲ ಅವರೆಲ್ಲ ಅಲ್ಲಿ ಕೆಲವು ಒಂದು ಸರ್ಕಾರ ಮಟ್ಟದಲ್ಲಿ ಏನು ಸೌಲಭ್ಯ ಇರ್ತಾವೋ ಅವನು ಆ ಫೌಂಡೇಶನ್ಗೆ ಬರುವಾಗ ತಾವೆಲ್ಲ ಅಲ್ಲಿ ಕುಂತು ಒಂದು ಕಂಪ್ಯೂಟರ್ ಇಟ್ಕೊಂಡು ಒಂದು ಆಫೀಸ್ ಮಾಡಿ ಎಲ್ಲ ಕುಂತು ಕೆಲಸ ಮಾಡ್ಕೊಂತ ಆ ಸಂಘದಲ್ಲಿ ಇರ್ತಕ್ಕಂಥ ಜನರಿಗೆ ಮತ್ತು ಎಲ್ಲ ಕೆಲವು ಜನರಿಗೆ ನೀವೆಲ್ಲ ಕೆಲಸ ಮಾಡಬೇಕು. ಸುಮ್ಮನೆ ಕೆಲವು ಮಂದಿ ಮಾಡ್ತಿರ್ತಾರ ಈ ಸಂಘ ಸಂಸ್ಥೆ ಅಂತಂದು ರಾಜ್ಯ ಅಧ್ಯಕ್ಷರಂತಂದು ಕೆಲವು ಮಂದಿ ಬೋರ್ಡ್ ಹಾಕೊಂಡು ಅಡ್ಡಾಡ್ತಿರ್ತಾರ, ಅವೆಲ್ಲ ಸರಿ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ನಮ್ಮ ಬಸವರಾಜ್ ಮಾದನವರಿಗೆ, ಬಸ್ಸು ನೀವು ಹೆಂಗಾದ್ರೂ ಮಾಡಿ ಏನೋ ಒಂದು ವಿದ್ಯಾವಂತರಿದ್ದೀರಿ, ಆ ಫೌಂಡೇಶನ್ ಕಟ್ಟಿರಿ, ಆ ಫೌಂಡೇಶನ್ ವತಿಯಿಂದ ಎಲ್ಲಾ ಜನರಿಗೆ ಅನುಕೂಲ ಆಗುವಂಗೆ ನೀವು ಕೆಲಸ ಮಾಡಬೇಕು ಅಂತ ನಾನು ಇವತ್ತು ಒಂದು ಸಲಹೆ ಕೊಡ್ತಾ ಇದ್ದೇನೆ. 5 ವರ್ಷದ ಹಿಂದೆ ನಾನು ಒಂದು ಫೌಂಡೇಶನ್ ಕಟ್ಟಿದ್ದೆ, ವಿಶ್ವ ಬಹುಜನ ಸಂಗಮ ಅಂತ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲದು ವಿಶ್ವ ಬಹುಜನ ಸಂಗಮ ಫೌಂಡೇಶನ್ ಅಂತ. ಕೆಲವೆಲ್ಲ ಬುದ್ಧಿವಂತರನ್ನ ಕಟ್ಟಿದ್ದೆ, ಆದ್ರೆ ಆ ಬುದ್ಧಿವಂತರು ಇವತ್ತಿನವರೆಗೂ ಅದು ಫೌಂಡೇಶನ್ ಅದರ ಉದ್ಘಾಟನೆ ಒಂದು ಫಂಕ್ಷನ್ ಅದು ಮಾಡಕ್ಕೆ ಯಾರು ಬರ್ತಾ ಇಲ್ಲ. 5 ವರ್ಷ ಇದು ಕಟ್ಟಿ ನಾನು 5 ವರ್ಷ ಆಯ್ತು. ಅದೇ ಬುದ್ಧಿವಂತರನ್ನೆಲ್ಲ ಕಟ್ಟಿದ್ದೆ. ಆದ್ರೆ ಏನ್ ಮಾಡೋದು, ಅದು ಹಂಗಾಗಬಾರ್ದು. ದಯವಿಟ್ಟು ಈ ಫೌಂಡೇಶನ್ ಏನು ಕಟ್ಟಿದ್ರಿ, ದಯವಿಟ್ಟು ಅದನ್ನ ಕೆಲಸ ಆಗ್ಬೇಕು, ಕಾರ್ಯಗತ ಆಗ್ಬೇಕು. ದಯವಿಟ್ಟು ಯಾಕಂತಂದ್ರೆ ಎಲ್ಲಾ ಕೆಲಸ ಬಿಟ್ಟು ಈ ಕೆಲಸ ಮಾಡಬೇಕು. ಇದು ಕೆಲಸ ಮಾಡಿದ್ರೆ ವ್ಯರ್ಥ ಆಗ್ತೈತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ನಾನು. ಕೆಲವು ಜನ ಯಾಕಂತಂದ್ರೆ ಹಂಗ ಫೌಂಡೇಶನ್ ಸಾಕಷ್ಟು ಅದಾವ, ಸಂಘಗಳು ಸಾಕಷ್ಟು ಅದಾವ. ಆದ್ರೆ ನಾವು ಸುಮಾರು 40 ವರ್ಷದಿಂದ 35 ವರ್ಷದಿಂದ ಒಂದು ಸಮಾಜದ ಒಂದು ರಿಸರ್ವೇಶನ್ ಬಗ್ಗೆ, ಒಳ ಮೀಸಲಾತಿ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದೇವೆ. ಇವತ್ತು ನಾವು ಪಡ್ಕೊಂಡಿವಿ, ಕಷ್ಟಪಟ್ಟು ಎಲ್ಲಾ ಜನರನ್ನು ಕೂಡ ನಿಮ್ಮೆಲ್ಲ ನಿಮ್ಮ ಆಶೀರ್ವಾದದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಈಗ ಧಾರವಾಡ ಜಿಲ್ಲೆಯಲ್ಲಿ ಏನು ಬೀಜ ಹನುಮಂತ ಪಾಲ್ಗೋಡ್ ಸಾಹೇಬರ ನೇತೃತ್ವದಲ್ಲಿ ಒಂದು ಬೀಜ ಬಿತ್ತಿದ್ದೇವೆ. ಆ ಬೀಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳಗ್ಗೆ ಇದು ಇವತ್ತು ಸಪರೇಟ್ ರಿಸರ್ವೇಶನ್, ನಮಗ ಮಾದಿಗರಿಗೆ ಸಪರೇಟ್ ರಿಸರ್ವೇಶನ್ ಬೇಕನ್ನುವ ಒಂದು, ಯಾಕಂತಂದ್ರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 5.5% ನಮ್ಮ ಮಾದಿಗೆ ಸಮಾಜಕ್ಕೆ ನಾವು ತಗೊಂಡಿವಿ. ಹಂಗ ಯಾವುದೇ ಕೆಲಸ ಮಾಡಿದ್ರು ಒಂದು ಸಾಧನೆ ಗುರಿಗಳಿರಬೇಕು. ಆ ಗುರಿಯನ್ನು ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅನ್ನುವ ಮಾತನ್ನು ಹೇಳುತ್ತಾ ನನಗೂ ಮಾತಾಡಲಿಕ್ಕೆ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲ ವಂದಿಸಿ ನನ್ನ 2 ಮಾತು ಮುಗಿಸಿ. ಹಾಗೂ ಫೌಂಡೇಶನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪದಾರವನ್ನು ನೆನಪಿಸುತ್ತಾ
ಇವತ್ತಿನ ಈ ಕಾರ್ಯಕ್ರಮದ ಆರೋಗ್ಯ ಫೌಂಡೇಶನ್ ಅಧ್ಯಕ್ಷರಾದ ಬಸವರಾಜ್ ಮಾದರ್ ಅವರೇ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ವೆಂಕಟೇಶ್ ಸರ್ಪಲ್ ಅವರೇ, ಜಿಲ್ಲಾ ಉಸ್ತುವಾರಿ ಸಮಿತಿ ಸದಸ್ಯರಾದ ಕಲ್ಮೇಶ್ ಯಾರಿಮನಿ ಅವರೇ, ನಮ್ಮ ಪ್ರಾಧ್ಯಾಪಕರಾದ ಮಾಧವ ರಂಜನ್ ಅವರೇ, ನಮ್ಮ ಮುಖಂಡರು ವೇದಿಕೆ ಮೇಲಿದ್ದಾರೆ, ಎಲ್ಲರಿಗೆ ನಮಸ್ಕರಿಸುತ್ತಾ ಈ ನಮ್ಮ ಮರಳಿಗರು ಆಗಮಿಸಿದರೆ ಅವರಿಗೂ ಕೂಡ ಈ ಆರೋಗ್ಯ ಫೌಂಡೇಶನ್ ಈಗಾಗಲೇ ನಮ್ಮ ವೆಂಕಟೇಶ್ ಸರ್ಪಲ್ ಅವರು ಮತ್ತು ಮಾಜಿ ಸಚಿವರಾದ ಹನುಮಂತಪ್ಪ ಪಾರ್ಕೋಡ್ ಸಾಹೇಬರು ಸಾಕಷ್ಟು ಇದ್ರ ಬಗ್ಗೆ ವಿವರ ನೀಡಿದ್ದಾರೆ. ಇಂಥ ಫೌಂಡೇಶನ್ಗಳು ಸಾಕಷ್ಟು ಹುಟ್ಟಾವು, ಅವು ಬೆಳೆದಿದ್ದು ಬಹಳ ಕಡಿಮೆ. ಆದ್ರೆ ಬಸವರಾಜ್ ಮಾದರ್ ಅವರು ಅತ್ಯಂತ ಕ್ರಿಯಾಶೀಲರಾದ, ಹೆಚ್ಚಿನ ಒಂದು ಒಡನಾಟವನ್ನು ಎಲ್ಲ ಇಲಾಖೆಂಬಲ್ಲಿ ಅಥವಾ ಸಾರ್ವಜನಿಕರೆಂಬಲ್ಲಿ ಅತ್ಯಂತ ಒಡನಾಟವನ್ನು ಇಟ್ಟುಕೊಂಡಂತ ಬಸವರಾಜ್ ಮಾದರ್ ಅವರು ಈ ಆರೋಗ್ಯ ಫೌಂಡೇಶನ್ ಅನ್ನ ಅತ್ಯಂತ ಉನ್ನತ ಮಟ್ಟದಲ್ಲಿ ಬೆಳೆಸ್ತಾರ. ಅವರ ಈ ಆರೋಗ್ಯ ಫೌಂಡೇಶನ್ ನ ದೇವಕೇಶಗಳು ಅತ್ಯಂತ ಬಹಳ ಸುಂದರವಾದ ಕಾರ್ಯಕ್ರಮಗಳು ಆಗ್ಯಾರ. ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಿಚಾರ, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಬಗ್ಗೆ, ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಂತೇಳಿ ಈ ಆರೋಗ್ಯ ಫೌಂಡೇಶನ್ ನ ದೇವಕೇಶಗಳಾಗಿರೋದ್ರಿಂದ ಈ ಫೌಂಡೇಶನ್ ನ ಇನ್ನೂ ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಬೆಳೆಯಲಿ. ಈ ಬಸವರಾಜ್ ಮಾದರ್ ನೇತೃತ್ವದಲ್ಲಿ ಆರೋಗ್ಯ ಫೌಂಡೇಶನ್ ಬೆಳೆಯಲಿ ಅಂತಲೇ ಆಶಿಸುತ್ತಾ, ಇನ್ನು ನಮ್ಮ ಮಾಧವ ಸರ್ ಅವರು ಈ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ. ಅದಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಗುಣದಿಂದ ಗುಣಿಸಿದರೆ ಗುಣವಂತ, ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಯಿಂದ ಭಾಗಿಸಿದರೆ ಭಾಗ್ಯವಂತ, ಹಣವನ್ನು ಕೂಡಿಸಿದರೆ ಸಿರಿವಂತ, ಇದ್ದುದನ್ನು ಕಳೆದರೆ ಸಾಲವಂತ, ಇದೆಲ್ಲವನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವ ಬಲಿ ಆ ಭಗವಂತ. ಜೀವನ ಬೆಂಬುದೊಂದು ಅಂಗಗಣಿತ, ಜೀವನ ಬೆಂಬುದೊಂದು ಅಂಗಗಣಿತ, ಜೀವನ ಬೆಂಬುದೊಂದು ಅಂಗಗಣಿತ. ನಡೆದಿರುವ ಆರವ ಫೌಂಡೇಶನ್ ಉದ್ಘಾಟನಾ ಸಮಾರಂಭ, ಅದರ ನಿಮಿತ್ತವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಜೊತೆಗೆ ಅನೇಕ ಕಲಾವಿದರಿಗೆ ಕೂಡ ಇದೆ ಸನ್ಮಾನ. ಈ ಎಲ್ಲ ಕಾರ್ಯಕ್ರಮಗಳ ಒಂದು ಹಿನ್ನೆಲೆಯೊಳಗ ಈ ಆರವ ಫೌಂಡೇಶನ್ ಅಧ್ಯಕ್ಷರಾಗಿರುವ ನಮ್ಮವರೇ ಆಗಿರುವ ಸನ್ಮಾನ ಶ್ರೀ ಬಸವರಾಜ್ ಮಾದರ್ ಅವರೇ, ಉಪಾಧ್ಯಕ್ಷರಾಗಿರುವ ಸಂತೋಷ್ ವಿ ಚೂಗಿ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಮಾತೋಶ್ರೀ ರೋಹಿಣಿ ಉಪ್ರಿ ಅವರೇ, ಮತ್ತೋರ್ವ ಮಾತೋಶ್ರೀ ಸಹ ಕಾರ್ಯದರ್ಶಿನಿ ರೂಪಿ ಪ್ರಶಾಂತ್ ಹರಣಿ ಅವರೇ, ಜೊತೆಗೆ ಈ ಆರವ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿ ಎಲ್ಲ ನಿನ್ನೆ ಮಾನ್ಯ ಅತಿಥಿ ಮಹೋದಯರೇ, ಸನ್ಮಾನಿತರೇ, ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ನಮ್ಮ ರೈತ ಬಾಂಧವರೇ, ಕಲಾವಿದರೇ, ಜೊತೆಗೆ ಪ್ರಾರ್ಥನೆ ಗೀತೆಯನ್ನು ಬಹಳ ಅದ್ಭುತವಾಗಿ ಹಾಡಿದಂಥ ನಮ್ಮ ತಾಲೂಕಿನ ಹೆಮ್ಮೆಯ ಮಾತೋಶ್ರೀ ಸಾವಿತ್ರಮ್ಮ ಅವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಬಹಳ ಖುಷಿ ಆಯ್ತು. ಮತ್ತು ನಮ್ಮ ಕಲಾವಿದರು ಆಗ ತಯಾರಾಗಿ ಅವರು ಬಂದು ಕುಂತಾರೆ. ಅನೇಕ ಕಲಾವಿದರಿಂದ ಕೂಡಿದಂಥ ಇದೊಂದು ಕಾರ್ಯಕ್ರಮ, ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹಳ ಜನ ಅತಿಥಿಗಳು ಹೇಳಿದರು, ಆರುವ ಫೌಂಡೇಶನ್ ಏನಂತರ ಈಗಾಗಲೇ ಉದ್ಘಾಟನೆ ಆಯಿತು, ಪ್ರಾರಂಭ ಆಯಿತು, ಇದು ಬೆಳೆದು ಹೆಮ್ಮರವಾಗಬೇಕು. ಇದರಿಂದ ಏನಂತರ ನಮ್ಮ ಜನತೆಗೆ, ನಮ್ಮ ಯುವಕರಿಗೆ, ನಮ್ಮೆಲ್ಲ ಕಲಾವಿದರಿಗೆ ಏನಂತರ ಅದು ಪ್ರೋತ್ಸಾಹ ನೀಡಬೇಕು. ಆ ರೀತಿಯೊಳಗೆ ಆಗಬೇಕಂದ್ರ ಅದರ ಹಿನ್ನೆಲೆಯೊಳಗೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಕೇವಲ ಸದಸ್ಯರಿಂದ ಮಾಡುವುದು ಸಾಧ್ಯ ಇಲ್ಲ. ನಮ್ಮ ಆಧಾರಗಳು ಇರ್ಬೋದು, ಅವರು ಒಂದು ಸದಸ್ಯರು ಏನಂದ್ರೆ ಈ ಫೌಂಡೇಶನ್ ಎಲ್ಲ ಸದಸ್ಯರಿಂದ ಅಷ್ಟ ಆಗುವುದಿಲ್ಲ, ನಿಮ್ಮಂತ ಎಲ್ಲ ಕಲಾವಿದರಿಂದ, ಜೊತೆಗೆ ನಮ್ಮ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಂದ ಏನಂತಾರ ಇದೆಲ್ಲ ತಯಾರಾಗಬೇಕು. ಮೊದಲಿಗೆ ನಮಗೆಲ್ಲರಿಗೂ ಏನಂತಾರ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಅದು ಬಹಳ ಮುಖ್ಯ. ಬಹಳ ಜನಕ್ಕೆಲ್ಲ ಅದಲ್ಲ. ಅದಕ್ಕಾಗಿ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದ ಬಿಗರಿಯಸಿಯ, ಈ ಜಗತ್ತೊಳಗ ಬಹಳ ದೊಡ್ಡದಾಗಿರುವ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥ ವಸ್ತುಗಳಿಗೆ ಎರಡು. ನಮಗೆ ಜನ್ಮ ಕೊಟ್ಟಿರುವ ತಾಯಿ, ನಾನು ಹುಟ್ಟಿ ಬೆಳೆದಂಥ ಈ ಪುಣ್ಯ ಭೂಮಿ, ಇದರ ಬಗ್ಗೆ ಗೌರವ.
ಅಭಿಮಾನ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಪರಂಪರೆ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ನಮ್ಮ ಭಾರತೀಯ ಪರಂಪರೆ ಏನಲ್ಲ, ಸರ್ವ ಧರ್ಮಗಳ ಶಾಂತಿಯ ಕೋಟಿ. ಒಂದ ಧರ್ಮ ಅಲ್ಲ, ಒಂದ ಸಂಸ್ಕೃತಿ ಅಲ್ಲ, ಒಂದ ಕಡೆ ಅಲ್ಲ. ನಮ್ಮ ಹಳ್ಳಿಯ ಜನ ಮಾಡತಕ್ಕಂಥ ಅನೇಕ ಜಾನಪದ ಗೀತೆ ನೋಡ್ಬಿಟ್ರೆ ಬಹಳ ಖುಷಿ, ಬಹಳ ಹೆಮ್ಮೆ. ಕಳೆದು ಹೋದಂತಹ ಎಲ್ಲವನ್ನ ನೆನಪಿಸಿಕೊಂಡಿರಲ್ಲ, ಇವತ್ತಿಗೂ ಕೂಡ ಇವರು ಜೀವಂತವಾಗಿ ಉಳಿಸ್ಕೊಂಡು ಬಂದಾರ. ಬಹಳ ಖುಷಿ, ಬಹಳ ಖುಷಿ. ಅವ್ರು ನೋಡಿದ ಬಹಳ ಖುಷಿ ನಮಗೆಲ್ಲ. ಯಾಕಂದ್ರೆ ಅವ್ರ ಅದ್ರ ಕಡೆ ಬಹಳ ಲಕ್ಷ ವಯಸ್ಸೇನಲ್ಲ ಅದನ್ನ ಮಾಡ್ತಾ ಇದ್ದಾರಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗೆಲ್ಲ ಬಹಳ ಜನ ಏನಂತಲ್ಲ, ಕೇವಲ ವಿದ್ಯೆಗಷ್ಟ ಮಹತ್ವ ಕೊಟ್ಟರೆ ಆಗುದಲ್ಲ, ವಿದ್ಯೆಯ ಜೊತೆಗೆ ಏನಂತಲ್ಲ ನಮಗೊಂದು ವ್ಯವಹಾರ ಜ್ಞಾನ, ಸಂಸ್ಕೃತಿ, ಅಭಿಮಾನ ಇದ್ರ ಬಗ್ಗೆ ನಮಗೆಲ್ಲ ಇರಬೇಕು. ಅದಕ್ಕಾಗಿ ಸಿದ್ಧಯ್ಯ ಪುರಾಣಿಕ ಒಂದು ಕಡೆ ಹೇಳ್ತಾನೆ, ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು ವಿವೇಚನ ಹೋಯಿತು, ಮಾತು ಬಂತು ಕೃತಿಯ ಹೋಯಿತು, ಬೋಧನೆ ಬಂತು ಸಾಧನೆ ಹೋಯಿತು, ಸ್ವಾತಂತ್ರ್ಯ ಬಂತು ಸೌಜನ್ಯ ಹೋಯಿತು ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಹೇಳ್ತಾರೆ. ನಾವೆಲ್ಲ ಬೆಳೆದು ದೊಡ್ಡವರಾಗಬೇಕಂದ್ರ ನಮ್ಮ ವಿದ್ಯೆಯ ಜೊತೆಗೆ ಏನದಲ್ಲ ನಮ್ಮ ಸಂಸ್ಕಾರ ಸಂಸ್ಕೃತಿ ಇರತಕ್ಕಂಥದ್ದು ಬೇಕು. ಬಹಳ ಜನ ನಾವೆಲ್ಲ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಂತ ತಿಳ್ಕೊಂಡು ಗುಡಿಗುಂಡಾರ ದೇವಸ್ಥಾನಕ್ಕೆ ನಾವೆಲ್ಲ ಹೋಗ್ತೇವೆ. ಇತ್ತಿತ್ತಲಾಗಿ ನಮ್ಮ ತಾಯಿಯವರು ಗ್ಯಾರಂಟಿ ಯೋಜನೆಗಳು ನೀವು ಒಂದು ಗುಡಿ ಬಿಟ್ಟಿಲ್ಲ, ಎಲ್ಲ ಗುಡಿ ಹೋಗ್ಬಿಟ್ಟು ನೀವಲ್ಲ. ನೀವು ಹೋಗಿದ್ದಕ್ಕೆ ಅನೇಕ ದೇವಸ್ಥಾನ ಎಲ್ಲ ಕಿಲಿ ಹಾಕಿಬಿಟ್ಟಿದ್ದು. ಯಾಕ್ರಿ ಅಂತಾರ, ಧರ್ಮಸ್ಥಳ ಎಲ್ಲ ಕಿಲಿ ಹಾಕಿಬಿಟ್ಟಿದ್ದು. ಮತ್ತು ಮಹಾಜನ ಲಕ್ಷ ಲಕ್ಷ ಜನ ಹೋದ್ರೆ ಏನ್ ಮಾಡ್ಬೇಕು? ಇಷ್ಟೆಲ್ಲ ನೀವು ದೇವಸ್ಥಾನಕ್ಕೆ ಹೋದ್ರು ಕೂಡ ಆಗ ಒಂದಲ್ಲ ಎರಡಲ್ಲ, ನಮ್ಮ ದೇಶದೊಳಗೆ ದೇವರ ಸಂಖ್ಯೆ ಎಷ್ಟಿದೆ? 33 ಕೋಟಿ ಇದಾವ. 33 ಕೋಟಿ ದೇವತೆಗಳಿದ್ರು ಕೂಡ ಅವು ಯಾವ ಮಾತನಾಡುದಿಲ್ಲ, ಅವು ಯಾವ ನೋಡುವುದಿಲ್ಲ. ನಮ್ಮ ಜೊತೆಗೆ ಏನಂತಲ್ಲ ಹೇಳ್ತಕ್ಕಂಥದ್ದು ಯಾವುದಿಲ್ಲ. ಆದ್ರೆ ನಾವೆಲ್ಲ ನೆನಪಿರಬೇಕು, ಮಾತಾಡಿ ನೋಡಿ ನಮಗ ಕಷ್ಟ ನಷ್ಟ ಇವನ್ನೆಲ್ಲ ಕೇಳಿ ನಮಗೆ ಸಾಂತ್ವನ ಹೇಳ್ತಕ್ಕಂಥ ದೇವರು ಜಗತ್ತೊಳಗೆ 4 ಅದಾವ. ಮೊದಲನೇದಾಗಿರ್ತಕ್ಕಂಥದ್ದು ಮಾತೃದೇವೋ ಭವ. ನಮಗೆ ಜನ್ಮ ಕೊಟ್ಟಿರುವ ತಾಯಿ ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ದೇವತೆ. ಅದಕ್ಕಿಂತ ದೊಡ್ಡ ದೇವರು ಎಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲ ಸಣ್ಣವರಿದ್ದಾಗ ಜಾನಪದ ಗೀತೆಗಳು ಒಂದಿತ್ತು, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಯಾರು ತಾಯಿಯ ಮಾರ್ಗದರ್ಶನದಲ್ಲಿ, ತಂದೆಯ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದು ದೊಡ್ಡವರಾಗ್ತೇವಲ್ಲ, ಇದೆಲ್ಲ ಆಗಬೇಕಂದ್ರ ಮೊದಲನೇದಾಗಿರ್ತಕ್ಕಂಥ ದೇವರು ನಮ್ಮ ತಾಯಿ, ಎರಡನೇದಾಗಿರ್ತಕ್ಕಂಥ ದೇವರು ಪಿತೃದೇವೋ ಭವ. ನಮ್ಮ ಭವಿಷ್ಯಕ್ಕೆ ಕಾರಣನಾಗಿ ನನ್ನ ಮಗ ಬೆಳೆದು ದೊಡ್ಡವನಾಗಂತ ಹೇಳ್ಕೊಂಡು ಹಗಲು ರಾತ್ರಿ ನಗರ ಎಲ್ಲವನ್ನು ಸಹಜ ಮಾಡಿಕೊಂಡು ನಮಗೆಲ್ಲ ಬೆಳೆಸ್ತಾರಲ್ಲ, ನಾವು ಎರಡನೇ ದೇವರು. ಮೂರನೇ ದೇವರು ಅಂತಾರ ಗುರುದೇವರು. ಅದರ ಜೊತೆಗೆ ಏನಂತಾರ ಈ 4ನೇ ದಿನ ಅತಿಥಿ ದೇವೋ ಭವ. ಇಷ್ಟೆಲ್ಲ ದೇವರನ್ನು ಯಾರು ಪೂಜೆ ಮಾಡ್ತಾರೆ, ಯಾರು ಅವ್ರ ಬಗ್ಗೆ ಗೌರವ ಇರ್ತಾರ, ಅವ್ರ ಜಗತ್ತಿನಲ್ಲಿ ಪೂಜ್ಯರು, ಅವರು ಬಹಳ ದೊಡ್ಡವರು, ಬಹಳ ದೊಡ್ಡವರು ಆಗ್ತವೆ. ನಾವೆಲ್ಲ ಗುಡಿಗುಂಡಾರಕ್ಕೆ ಹೋಗಿ ದೇವರ ಸಾಕ್ಷಾತ್ಕಾರ ಮಾಡಬೇಕಂತ ಹೇಳ್ಕೊಂಡು ಹುಡುಕಾಡೋದಲ್ಲ. ನಮ್ಮ ಸಮಾಜದೊಳಗ, ನಮ್ಮ ಮನೆಯೊಳಗ, ನಾವಿದ್ದು ಸ್ಥಳದೊಳಗ ಎಲ್ಲರೂ ಜೊತೆಯಾಗಿ ಪ್ರೀತಿಯಿಂದ ಹೊಂದಾಣಿಕೆಯಾಗಿರ್ತಕ್ಕಂಥದ್ದು ದೇವರ ಸಾಕ್ಷಾತ್ಕಾರ. ಅದಕ್ಕೆ ಕಡೆ ಹೇಳ್ತ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನ ನಮ್ಮೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ, ಒಳಗನ ತಿಳಿಯಲು ಕಲಗದೆ ಇದ್ದರೆ ಅಮೃತ ಸವಿಯದು ನಾಲಿಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ನಾವೆಲ್ಲ ಪ್ರೀತಿ ಬಾಂಧವ್ಯ ಸಂಬಂಧವನ್ನು ಹುಡುಕದೇ ಇದ್ರೆ ಆ ದೇವರಿಗೆ ದರ್ಶನ ಮಾಡತಕ್ಕಂಥ ವ್ಯವಸ್ಥೆ ನಮ್ದು ಆಗುದಿಲ್ಲ. ನಮ್ಮ ಬದುಕು ಹೇಗಿರಬೇಕು? ಎಲ್ಲರ ಜೊತೆಯಾಗಿ ಹೊಂದಾಣಿಕೆಯಾಗಿ ಪ್ರೀತಿಯಿಂದ ಆನಂದವಾಗಿ ಬದುಕತಕ್ಕಂಥ ಬದುಕು, ಅದು ಶಾಶ್ವತವಾಗಿರತಕ್ಕಂಥ ಬದುಕು. ಅದಕ್ಕಾಗಿ ಡಿವಿಜಿ ಹೇಳ್ತಾನ, ಹುಲ್ಲಾಗು ಬೆಟ್ಟದನೆ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮರವಿಲಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವು ಹೇಗಿರ್ಬೇಕು ನಮಗೆ ಗೊತ್ತಿಲ್ಲ. ನಮ್ಮ ಮನೆಯೊಳಗೆ ನಮ್ಮ ತಾಯಿ ತಂದೆಗೆ ಗೌರವ ಕೊಡ್ತಕ್ಕಂಥದ್ದು ನಮಗಿಲ್ಲ. ಹಿರಿಯರಿಗೆ ಹೇಗೆ ನಡ್ಕೋಬೇಕನ್ನೋದು ಗೊತ್ತಿಲ್ಲ. ಇಂಥ ಒಂದು ಅಸಂಸ್ಕೃತವಾಗಿರ್ತಕ್ಕಂಥ ಒಂದು ಮನೆಯೊಳಗೆ ಬೆಳೆದಂಥ ನಾವು ಹ್ಯಾಂಗ ದೊಡ್ಡವರಾಗಲಿಕ್ಕೆ ಸಾಧ್ಯತೆ?
50 ವಾರದ 60-65 ಹೋಗಿ ಬಿಡ್ತಾರೆ. ಟಿವಿ ಪೇಪರ್ ನೋಡ್ತೇವೆ. ಅವಾಗ 100 ವರ್ಷ ಬದುಕಂತ ಮನೆಗೆ ಹಾಕ್ಬೋದಕ್ಕೆ ನಾವ ಜಾನಪದರ ಒಂದು ಮಾತು ಬರೀತಾರ. 10ರ ಹಕ್ಕಿ, 20ರ ನಕ್ಕಿ, 20ರ ಮುರುಕ, 40ರ ಗರುವು, 50ರ ಅರುವು, 60ರ ಮರುವು, 70ರ ಗಾಗಿ, 80ರ ಗೂಗಿ, 90ರ ಬಾಗಿ, 100 ಹೊತ್ಕೊಂಡು ಹೋಗಿ ಅಂತ ನಮ್ಮ ಜೀವನ ಅಮೂಲ್ಯವಾಗಿರ್ತಕ್ಕಂಥ ಹಂತ. ಅಂಥ ಅಲ್ಪವಾಗಿರ್ತಕ್ಕಂಥ ಬದುಕಿನೊಳಗೆ ನಾವೆಲ್ಲ ಬದುಕೆ ಬಂದಾಗ ಸಾಧನೆ ಮಾಡತಕ್ಕಂಥದ್ದು ಬಹಳ ಐತಿ. ಕೇವಲ ಆಕಾರದೊಳಗೆ ರೂಪದೊಳಗೆ ನಾವೆಲ್ಲ ಮನುಷ್ಯರಾಗೋದು ಬೇಕಾಗಿಲ್ಲ. ಆರವ ಫೌಂಡೇಶನ್ ವತಿಯಿಂದ ನಿಮ್ಗೆಲ್ಲ ತಿಳಿಸುವುದೇ, ನಮ್ಮ ತಾಯಿಯಂದರು ನೀವು ನಿಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳೆಸೋಣ. ಮಕ್ಕಳು ಯಾರು ದಾಟರು ಅಲ್ಲ, ಯಾರು ಬುದ್ಧಿಮಾನದವರಲ್ಲ. ಬೆಳೆಸುವ ರೀತಿ ನಿಮ್ಮದು ಚಲೋ ಇರಬೇಕು, ಬೆಳೆಸುವ ರೂತಿ ನಿಮ್ಮದು ಚಲೋ ಇರಬೇಕು. ಸಾಯಿಯೊಳಗೆ ಮಗ ಬಹಳ ದಟ್ಟದ ಅಂತ ಹೇಳ್ಕೊಂಡು ಆ ಹುಡುಗನ ಪಡೆದು ಮಾಸ್ತರ್ ಮನೆಗೆ ಕಳಿಸ್ತಾರ. 100 ಹುಡುಗರೊಳಗೆ ಇವನ ಬಹಳ ದಟ್ಟದ ಅಂತ ಹೇಳ್ಕೊಂಡು ಕಳಿಸಿದಾಗ ದಯವಿಟ್ಟು ಏನಂತಾರ, ಈ ಫೌಂಡೇಶನ್ ಇಲ್ಲೇ ಉಳಿಬಾರ್ದು, ಹೆಮ್ಮರವಾಗಿ ಬೆಳಿಬೇಕು. ಬೆಳಿಬೇಕಂದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರ್ತಾರೆ, ಪ್ರೋತ್ಸಾಹ ಬಹಳ ಮುಖ್ಯ. ಜೊತೆಗೆ ನಮ್ಮ ತಾಯಂದರಿಂದ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ಬಹಳ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಇರಬೇಕು ಅಂತ ತಿಳ್ಕೊಂಡು ಹೇಳಿ, ಇಲ್ಲಿ ವಿಶೇಷವಾಗಿ ಸಾಧನೆ ಮಾಡುವಂತ ಇಲ್ಲಿ ಸಾಧಕರು ಸಾಧನೆ ಹಂಗಾಕೆ ದೊಡ್ಡ ಹೋರಾಟ ಐತೆ, ಪರಿಶ್ರಮ ಐತೆ. ಅದಕ್ಕೆಲ್ಲ ಅಂಥವನ್ನು ಗುರುತಿಸಿ ಏನಂದ್ರ ನಮ್ಮ ಅಧ್ಯಕ್ಷರು ಈ ಒಂದು ಫೌಂಡೇಶನ್ ಎಲ್ಲ ಸದಸ್ಯರು ಏನಂದ್ರ 10 ಜನಕ್ಕೆ ಏನಂದ್ರ ಅವರು ಸನ್ಮಾನ ಮಾಡೋದೇನಂದ್ರ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ. ಸನ್ಮಾನ ಮಾಡ್ಬೇಕಾದ್ರೆ 3 ಜನಕ್ಕೆ ಅರ್ಥ ಮಾಡೋದು. ಮೊದಲಿಗೆ ಒಬ್ಬ ಜ್ಞಾನಿಗೆ, ಎರಡನೇದು ಏನಂತಪ್ಪ, ಎರಡನೇದು ಮುಖ್ಯವಾಗಿರ್ತಕ್ಕಂಥದ್ದು ದಾನಿಗೆ, ಎರಡನೇ ಸನ್ಮಾನ ದಾನಿಗೆ, 3ನೇ ಸನ್ಮಾನ ಸೇವಾ ಮಾಡುವಂತ ಸೇವಾಕರ್ತರಿಗೆ. ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಮತ್ತು ಇಲ್ಲಿವರೆಗೆ ತಮ್ಮ ಮಾತುಗಳಿಂದ ನಮ್ಮನ್ನೆಲ್ಲ ಸೆಳೆದಂತ ಗುರುಗಳಾದಂಥ ಶ್ರೀ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿರ್ಕೋಳ್ ಇವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಹಾಗೂ ಅಧ್ಯಕ್ಷತೆ ವಹಿಸಿದಂಥ ಎಲ್ಲ ಆಹ್ವಾನಿತರೇ, ಅತಿಥಿ ಮಹೋದಯರೇ ಹಾಗೂ ಆರವ್ ಫೌಂಡೇಶನ್ನ ಎಲ್ಲ, ಬಹುಶಃ ಅಜ್ಜಾರು ಮಾತಾಡಿದ ಮೇಲೆ ಮುಂದೆ ಮಾತಾಡಲಿಕ್ಕೆ ನನಗೆ ಮನಸ್ಸೂ ಇಲ್ಲ. ಕೇಳಲಿಕ್ಕೆ ನಿಮಗೂ ಎಷ್ಟರ ಮಟ್ಟಿಗೆ ಮನಸ್ಸಿದೇನೋ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಅಜ್ಜವರ ಮಾತುಗಳು ಯಾವ ರೀತಿ ಇತ್ತು ಅಂದ್ರೆ ನಮಗೆಲ್ಲರಿಗೂ ಮುಂದಿನ ದಿಶೆಯನ್ನ ತೋರಿಸುವಂತಹ ಮಾತುಗಳನ್ನ ಅವರು ಈಗಾಗಲೇ ಆಡಿದ್ದಾರೆ. ಅತಿಥಿಯಾಗಿ ಇವತ್ತು ನಾನು ಕೇವಲ 2-3 ಮಾತುಗಳನ್ನ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ಅಜ್ಜ ಮಾತಾಡಿದ ಮೇಲೆ ಮಾತುಗಳಿಗೆ ಎಷ್ಟು ಬೆಲೆ ಸಿಗುತ್ತೋ ಗೊತ್ತಿಲ್ಲ ನನಗೆ. ಆಮೇಲೆ ಇವತ್ತು ನಾವೆಲ್ಲರೂ ಈ ಆರವ್ ಫೌಂಡೇಶನ್ ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೀವಿ. ಮೊದಲಿಗೆ ನಮಗೆ ಗೊತ್ತಿರಬೇಕಾಗಿರೋದು ಏನು ಅಂತಂದ್ರೆ, ಯಾಕೆ ಈ ಫೌಂಡೇಶನ್ ಬೇಕು ಅಂತ, ಈ ಫೌಂಡೇಶನ್ ನ ಅಗತ್ಯತೆ ಏನಿದೆ. ಆದ್ಮೇಲೆ ತಮ್ಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಬದುಕ್ತಾ ಇರೋದು ನಮ್ಮ ಸಲುವಾಗಿ. ನಮಗೆಲ್ಲರಿಗೂ ಒಂದು ಆಸೆ ಇದೆ, ನಾನು ಬೆಳಿಬೇಕು, ನಾನು ಈ ಹುದ್ದೆಗೆ ಹೋಗ್ಬೇಕು, ನಾನು ಇಷ್ಟು ದುಡ್ಡು ಮಾಡಬೇಕು, ನಾನು ಒಂದು ದೊಡ್ಡ ಹೆಸರು ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದು ರೀತಿಯಲ್ಲಿ ಸ್ವಾರ್ಥವನ್ನು ತುಂಬಿಕೊಂಡು ಬೆಳೀತಾ ಇರುವಂತಹ ಜಗತ್ತಿದು. ಇಂತಹ ಜಗತ್ತಿನಲ್ಲಿ ನಮ್ಮ ಬಸವರಾಜ ಮಾದರವರು ವಿಶಿಷ್ಟವಾಗಿ ನಮಗೆ ಕಾಣ್ತಾರೆ. ಯಾಕಂತಂದ್ರೆ ನಾನು ಬೆಳೆಯುವುದರ ಜೊತೆಗೆ ನನ್ನ ಸುತ್ತಮುತ್ತಲೇ ಇರುವಂತಹ ಸಮಾಜವನ್ನು ಬೆಳೆಸಬೇಕು ಅನ್ನುವಂತ ಯಾರು ವಿಚಾರ ಇಟ್ಟಿರ್ತಾರೆ ಅವರು ಇಂತಹ NGOಗಳನ್ನ ಫೌಂಡೇಶನ್ ಸ್ಥಾಪನೆ ಮಾಡಿ ಅದರ ಮೂಲಕ ಏನಾದರೂ ಬಸವರಾಜ್ ಅವರು 10 ವರ್ಷದ ಹಿಂದೆ ನನ್ನ ವಿದ್ಯಾರ್ಥಿ, ಸುಮಾರು 10 ವರ್ಷಗಳಿಂದಲೇ ನಾನು ಅವರಿಗೆ, ನನ್ನ ಕಾಲೇಜಿನ ವಿದ್ಯಾರ್ಥಿ ಅವರು, ಅವರನ್ನ ಬೆಳೆಯುವಾಗಲೇ ನಾನು ನೋಡಿದ್ದೀನಿ. ಬಹಳ ನೇರವಾಗಿ ಮಾತನಾಡುವಂತ ವ್ಯಕ್ತಿತ್ವ.
ಯಾವುದೇ ಇರಲಿ ಕಾಲೇಜ್ನಲ್ಲಿ ವಿದ್ಯಾರ್ಥಿ ಆಗಿದ್ದಾಗೂ ಸಹಿತ ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದರೆ ಇದು ತಪ್ಪು ಅಂತ ಹೇಳಿ ಎದ್ದು ನಿಂತು ಸ್ಟೇಜ್ ಮೇಲೆ ಬಂದು ಹೇಳುವಂತ ಒಂದು ಮನೋಭಾವವನ್ನು ಅವರು ಹೊಂದಿದ್ರು. ಅದ್ರ ಜೊತೆಗೆ ಬೆಳೆದಂತ ವ್ಯಕ್ತಿ ಅಜ್ಜಾರು ಹೇಳ್ತಾ ಇದ್ರು ತಮ್ಮ ಊರಿನ ಪಕ್ಕದಲ್ಲೇ ಇದ್ದಂತವ್ರು ಅಂತ ಹೇಳಿ. ಆದ್ರೆ ಬಹಳ ಮಜಾ ಅನಿಸ್ತೈತ್ರಿ. ಬಹಳಷ್ಟು ಕಷ್ಟದಿಂದ ನಾವೆಲ್ಲರೂ ಬಂದಿವಿ, ನಾವೆಲ್ಲರೂ ಬಹಳಷ್ಟು ಜನ. ಆದ್ರೆ ಒಂದು ಹುದ್ದೆಗೆ ಬಂದ ಮೇಲೆ, ಒಂದು ಎತ್ತರಕ್ಕೆ ಬೆಳೆದ ಮೇಲೆ ನಮ್ಮಂಗೆ ಇನ್ನೊಬ್ರು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನು ಮರೆತು ಬಿಡ್ತೀವಿ. ನಾನ್ ಬೆಳೆದಿಲ್ಲ ಸಾಕು, ನಾ ಆರಾಮಿರ್ಬೇಕು ಅನ್ನುವಂಥದ್ದು. ಆದ್ರೆ ಬಸವರಾಜ್ ಅವರು ನನ್ನ ರೀತಿಯಲ್ಲಿ ಕಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಏನದ, ನನ್ನ ಸುತ್ತಮುತ್ತಲ ಹಳ್ಳಿಗಳಲ್ಲಿ, ನನ್ನ ಸುತ್ತಮುತ್ತಲ ಇರುವಂತ ಏನು ಈ ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ವ್ಯಕ್ತಿಗಳು, ಅವರನ್ನೂ ಸಹಿತ ನಾನು ಬೆಳೆಸಬೇಕು, ಆ ಕಷ್ಟದಿಂದ ಅವರನ್ನು ಹೊರಗೆ ತರಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಸ್ಥಾಪನೆ ಮಾಡಿರುವಂತಹ ಫೌಂಡೇಶನ್. ಸೊ ನಾವೆಲ್ಲರೂ ಬಹಳಷ್ಟು ಖುಷಿ ಪಡುವಂತ ವಿಷಯ. ನನಗೆ ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ. ನನಗೆ 10 ವರ್ಷಗಳ ಹಿಂದನೇ ಗೊತ್ತಿತ್ತು ಬಸವರಾಜ್ ಮುಂದೆ ಈ ಜಗತ್ತಲ್ಲಿ ಎಷ್ಟು ಮಟ್ಟಿಗೆ ಬದಲಾವಣೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಧಾರವಾಡ ಜಿಲ್ಲೆಯಲ್ಲಿ ಬದಲಾವಣೆಯನ್ನ ತರುವಂತ ವ್ಯಕ್ತಿತ್ವ ಅವರಲ್ಲಿ ಇದೆ ಅನ್ನುವ ಕಥೆ ನೆನಪಾಗುತ್ತೆ ನನಗೆ. ಹೋಮಿ ಜಹಾಂಗೀರ್ ಬಾಬಾ ಅಂತೇಳಿ ಅವರು ಬಹಳ ದೊಡ್ಡ ವಿಜ್ಞಾನಿ, ಈ ದೇಶ ಕಂಡಂತ ಒಬ್ಬ ದೊಡ್ಡ ವಿಜ್ಞಾನಿ. ಒಂದ್ಸಲ ಅವರು ಒಂದು ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಮ್ಯೂಸಿಯಂ ಅನ್ನು ನೋಡ್ಲಿಕ್ಕೆ ಕೆಲವು ವಿಜ್ಞಾನಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಬಂದಿರ್ತಾರಂತೆ. ಅವ್ರ ಜೊತೆ ಮಾತಾಡ್ತಾ ಕೂತಿರ್ತಾರೆ, ಕಿವಿಯಲ್ಲಿ ಏನೋ ಹೇಳ್ತಾರೆ. ಅಂದ ತಕ್ಷಣ ಸ್ವಲ್ಪ ವೇಟ್ ಮಾಡಿ ನಾನು ಬರ್ತೀನಿ ಅಂತ ಹೊರಗಡೆ ಹೋದ್ರಂತ. ಹೊರಗಡೆ ಹೋದ್ರು ಇವರೆಲ್ಲ ವಿಜ್ಞಾನಿಗಳು ವೇಟ್ ಮಾಡಕತ್ತಾರ. ಅರ್ಧ ತಾಸಾದ್ರೂ ಬರಲೇ ಇಲ್ಲ. 5 ನಿಮಿಷ, 10 ನಿಮಿಷ, 20 ನಿಮಿಷ, ಅರ್ಧ ತಾಸಾದ್ರೂ ಇನ್ನೂ ಬಂದೇ ಇಲ್ಲ. ಅಲ್ಲ, ನಾವೆಂತ ದೊಡ್ಡ ದೊಡ್ಡ ವಿಜ್ಞಾನಿಗಳು ಬಂದೀವಿ, ಇವ್ರೇನು ಹೋದ್ರು ಅಂತ ಅವ್ರಿಗೆಲ್ಲ ಆಶ್ಚರ್ಯ. ಅರ್ಧ ತಾಸ ಆದ್ಮೇಲೆ ಬಂದ್ರಂತೆ. ಬಂದವ್ರೆ ಹೇಳಿದ್ರಂತೆ, ಸಾರಿ ನಿಮ್ಗೆಲ್ಲ ಭಾರತನ ವೇಟ್ ಮಾಡ್ಲಿಕ್ಕೆ ಹಚ್ಚಿದೆ ಅಂದ ತಕ್ಷಣ, ಯಾಕೆ ಸರ್, ಯಾರೋ ಇಂಪಾರ್ಟೆಂಟ್ ಬಂದಿರಬೇಕು, ಅದಕ್ಕೆ ನೀವು ಹೊರಗೆ ಹೋಗಿದ್ರಿ? ಹೌದು, ಶಾಲೆ ಹುಡುಗರು ಬಂದಿದ್ರು, ಅವರಿಗೆ ನನ್ನ ಮ್ಯೂಸಿಯಂ ತೋರಿಸ್ಬೇಕಾಗಿತ್ತು. ಅವಾಗ ಅಲ್ಲಿ ನಾವೆಲ್ಲ ವಿಜ್ಞಾನಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾವೆಲ್ಲ ಸಮಾಜದಲ್ಲಿ ಗೌರವಯುತವಾದಂತ ಪೊಸಿಷನ್ ದಲ್ಲಿ ಇರೋರು, ಶಾಲೆ ಹುಡುಗರು, ಸಣ್ಣ ಸಣ್ಣ ಹುಡುಗರು ಬಂದಾರ ಅಂತಂದ್ರೆ ನೀವು ಅರ್ಧ ತಾಸು ನಮ್ಮನ್ನು ಬಿಟ್ಟು ಅಲ್ಲಿ ಯಾಕೆ ಹೋದ್ರಿ? ಅವಾಗ ಅವ್ರು ಹೇಳಿರಂತೆ, ನಿಮ್ಮಲ್ಲಿ ನಾನು ಮುಂದಿನ ಭಾರತವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಬೆಳೆದು ಬಿಟ್ಟಿರಿ, ನಿಮಗೆ ಈಗಾಗಲೇ ಆರಾಮ ಐತಿ, ನಾ ದೊಡ್ಡ ವಿಜ್ಞಾನಿ ಅನ್ನುವಂಥದ್ದು ನಿಮ್ಮಲ್ಲಿ ಐತಿ. ನಾನು ಭಾರತವನ್ನು ಬೆಳಗಿಸುವಂತ ಶಕ್ತಿ ಯಾರೆಲ್ಲಾದ್ರೂ ಇದ್ರೆ ಈ ಮುಂದಿನ ಯುವ ಪೀಳಿಗೆಯಲ್ಲಿ ಐತಿ. ಅವರಲ್ಲಿ ಯಾರಾದ್ರೂ ಮುಂದಿನ ವಿಜ್ಞಾನಿ ಅದಾರೇನೋ, ಅವರಲ್ಲಿ ಯಾರಾದ್ರೂ ಭಾರತಕ್ಕೆ ಹೊಸ ಕ್ಷಿಪಣಿಯನ್ನು ಕೊಡ್ಬೋದೇನೋ, ಹೊಸ ರಾಕೆಟ್ ಅನ್ನು ಕಂಡು ಹಿಡಿಯುವಂತ ಯಾರಾದ್ರೂ ತಾಕತ್ತು ಅವರಲ್ಲಿ ಐತೇನೋ ಅಂತ ನೋಡ್ಲಿಕ್ಕೆ ನಾನು ಹೋಗಿದ್ದೆ. ಅವರಲ್ಲಿ ನಮ್ಮ ಭಾರತ ಅಡಗಿದೆ. ನಮ್ಮಂತವರೆಲ್ಲ ಅಲ್ಲ, ನಾವೆಲ್ಲ ವಯಸ್ಸಾದವರು, ನಾವು ಬರೀ ಹಿಂಗ್ ಮಾಡಿದ್ವಿ ಅಂತ ಹೇಳ್ಕೊಂಡು ಹೋಗೋದಷ್ಟೇ. ಆದ್ರೆ ನಿಜವಾಗಿ ಏನಾದ್ರೂ ಸಾಧನೆ ಮಾಡಬೇಕಾಗಿರೋರು ಈ ಯುವ ಶಕ್ತಿ ಅಂತ ಹೇಳಿದ್ರು. ಸೊ ಅಂತ ಒಂದು ಶಕ್ತಿಯನ್ನ ಬಹುಶಃ ನಮ್ಮಲ್ಲಿ ನಾನು ಒಳಗೊಂಡಂತೆ ನನ್ನ ಹಲವಾರು ಶಿಕ್ಷಕರು ಆವಾಗ ನಾವು ನೋಡಿದ್ವಿ. ಅದರ ಒಂದು ಪ್ರತಿಫಲವಾಗಿ ಇವತ್ತು ಆರವ್ ಫೌಂಡೇಶನ್ ನಮ್ಮ ಕಣ್ಣೆದುರಿಗೆ ಬಂದಿದೆ. ಇದನ್ನ ಬಹಳ ಎತ್ತರದಲ್ಲಿ ನೋಡುವಂತ ಆಸೆಯನ್ನ ಗುರುಜಿಯ ಆದಿಯಾಗಿ ಪ್ರತಿಯೊಬ್ಬರು ಇಲ್ಲಿ ಬಂದವರು ಹೇಳಿದ್ರು. ಇಲ್ಲಿ ಬಂದ ಹೋದಂತ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಂದು ವಿಷಯವನ್ನ ನಾನು ಹೇಳಬೇಕು. ಯಾಕಂದ್ರೆ ಅವರು ಬಹಳಷ್ಟು ನಮ್ಗೆ ಆತ್ಮೀಯರು. ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂತ ಶ್ರೀಯುತ ಅಲ್ಕೋಡ್ ಹನುಮಂತಪ್ಪ ಅವರು ಬಹಳ ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸಿದಂತ ವ್ಯಕ್ತಿಗಳಲ್ಲಿ ನಾನು ನೋಡಿದಂತ ನನ್ನ ಈ 28 ವರ್ಷಗಳ ಸರ್ಕಾರಿ ಸೇವೆಯಲ್ಲಿ ನಾನು ಬಹಳಷ್ಟು ರೆಸ್ಪೆಕ್ಟ್ ಕೊಡುವಂತ ವ್ಯಕ್ತಿಗಳಲ್ಲಿ ಅವರು ಒಬ್ಬರು. ಬಹಳ ಕೆಲಸಗಳನ್ನ ತೆಗೆದುಕೊಂಡು ಹೋದಾಗ ಯಾವ ರೀತಿ ಅವರು ನಮಗೆ ಹೇಳ್ತಿದ್ರು ಅಂದ್ರೆ ಯಾವುದೇ ಸುಳ್ಳನ್ನು ಹೇಳ್ತಿರ್ಲಿಲ್ಲ. ಅವರು ಕೆಲಸ ಆಗತ್ತ ಬಿಡುತ್ತ ಎರಡೇ ವಿಷಯ, ಇದು ಆಗತ್ತಂದ್ರೆ ಆಗ್ತೈತಿ ಅಂತ ಹೇಳಿ ಬಂದು ನನಗೆ ಬೆಂಗಳೂರುವರೆಗೆ ಕರ್ಕೊಂಡು ಹೋಗಿ ಅವ್ರ ಕೆಲಸಗಳನ್ನ ಮಾಡಿಕೊಟ್ಟಿದ್ದು ನನಗೆ ಗೊತ್ತಿದೆ. ಆಗುದ್ರಿ ಸರ್, ನೀವು ಆಗಲ್ಲ, ಇದು ರೂಲ್ಸ್ ಪ್ರಕಾರ ಬರಲ್ಲ ಅಂತೇಳಿ ಅಲ್ಲೇ ಅದನ್ನ ಕಡ್ಡಿ ಮುರಿಯುವಂಗೆ ಹೇಳುವಂತ ವ್ಯಕ್ತಿತ್ವ. ಸೊ ಅಂಥದ್ದೇ ಅವರ ಗರಡಿಯಲ್ಲಿ ಬೆಳೀತಾ ಇರುವಂತ ನಮ್ಮ ಬಸವರಾಜ್ ಅವರು, ಅವ್ರದ್ದೊಂದು ಏನು ಅಂತಂದ್ರೆ ಒಬ್ಬರೇ ಅವರು ಇಲ್ಲ, ಒಂದು ತಂಡವನ್ನ ಕಟ್ಕೊಂಡು ಹೊರಟಿದ್ದಾರೆ. ಆ ತಂಡದಲ್ಲಿ ಬಹಳಷ್ಟು ಜನ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಜಗದೀಶ್ ಮಂಗೋಡಿ ಇರ್ಬೋದು, ಬಸವರಾಜ್ ಗೌಡ ಇರ್ಬೋದು, ಆ ರೀತಿ ಪ್ರತಿಯೊಬ್ಬರು ಪೂಜಾ ಇರ್ಬೋದು. ಇಂಥ ಒಂದು ತಂಡವನ್ನ ಕಟ್ಕೊಂಡು ನಮ್ಮ ದೇವರಾಜ್ ಅವರು ಇರ್ಬೋದು, ಅವರೆಲ್ಲರ ತಂಡವನ್ನ ಕಟ್ಕೊಂಡು ಅವ್ರು ಹೊರಟಿದ್ದಾರೆ. ಅವರಿಗೆ ನಾವೆಲ್ಲರೂ
ಸಹಕಾರವನ್ನು ಮಾಡೋಣ. ಅವ್ರು ಮಾಡ್ಯಾರ ಫೌಂಡೇಶನ್, ಅವ್ರು ನಡೆಸ್ತಾರ ಅನ್ನುವಂಥ ಅಸಡ್ಡೆ ನಮ್ಮಲ್ಲಿ ಬೇಡ. ನಾವೆಲ್ಲರೂ ಅವರಿಗೆ ಸಹಾಯವನ್ನು ಮಾಡುವುದರ ಮೂಲಕ ಸಮಾಜಕ್ಕೆ ಮತ್ತೆ ತಿರುಗಿ ಅದು ನಾವು ಮಾಡಿದಂಥ ಸಮಾಜ ಸಹಕಾರ ಅಲ್ಲಿ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನನ್ನ ವಿದ್ಯಾರ್ಥಿ ದೇವರಾಜ್ ದೊರೆ ಅಂತ ಅವರು, ನಾನು ಬರ್ತಾ ಇದ್ವಿ, ಬರುವಾಗ ಅವ್ರು ಹೇಳಿದ್ರು, ಸರ್ ನಮ್ಮ ಹಿರಿಯ ಸ್ನೇಹಿತರವರು ಅವರು ಏನು ಫೌಂಡೇಶನ್ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲ ಸ್ನೇಹಿತರು ಸೇರಿ ಆ ಫೌಂಡೇಶನ್ಗೆ ಏನಾದರೂ ಕೊಡುಗೆಯನ್ನು ಕೊಡ್ತೀವಿ, ನೀವೇ ಕೊಡಬೇಕು ಅಂತ ಹೇಳಿ ಅಲ್ಲಿ ಕೇಳಿದ್ರು. ಅದಕ್ಕೆ ಈ ಫೌಂಡೇಶನ್ಗೆ ಅವರ ಸ್ನೇಹಿತರ ವತಿಯಿಂದ 5,000 ರೂಪಾಯಿಯನ್ನು ಅವರು ಕೊಡ್ತಾ ಇದ್ದಾರೆ. ದಯವಿಟ್ಟು ಬಂದು ಅದನ್ನ ಕೊಡಬೇಕಲ್ಲ, ನೀವೇ ಕೊಡಬೇಕು, ಬನ್ನಿ. ಅವರಿಗೆ ಸಹಾಯ ಅಂತ ಹೇಳ್ತಾ ಇಲ್ಲ, ಸಮಾಜಕ್ಕೆ ಇದ್ರ ಮೂಲಕ ಶ್ರೀ ದೇವರಾಜ್ ದೊರೆಯವರು PhD ವಿದ್ಯಾರ್ಥಿ, ಅವರಿಗೂ ಸಹಿತ ಆರೋ ಫೌಂಡೇಶನ್ ಮುಖಾಂತರ ವಂದಿಸಿ, ವಿಶೇಷವಾಗಿ ಬಹಳ ಖುಷಿ ಆಯ್ತು ನನಗೆ. ಸ್ವಾಮೀಜಿಗಳನ್ನ ಇವತ್ತೇ ಭೇಟಿಯಾಗಿದ್ದ ಮಹಾಸ್ವಾಮಿಗಳನ್ನ, ಅವ್ರ ಮಾತನ್ನ ಕೇಳಿ ಬಹುಶಃ ಬಹಳಷ್ಟು ಜನರಿಗೆ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗೋದು ಖಂಡಿತ. ಅವರಿಗೂ ಸಹಿತ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 30 ಕಿಲೋಮೀಟರ್ನಿಂದ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ನನ್ನ ಸತತ 1 ವಾರದಿಂದಲೇ ಫೋನಲ್ಲಿ ಸಂಪರ್ಕ ಇದೆ. ಸರ್ ನೀವು ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ತಾವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಮ್ಗೆ ಅವ್ರು ಇನ್ವೈಟ್ ಮಾಡಿದಾಗ ನಾವು ಬಂದಿದ್ದೀವಿ. ಸೊ ಹಾಗಾಗಿ ಬಹುಶಃ ಯಾವಾಗ ಈ ಫೌಂಡೇಶನ್ ಕಾರ್ಯಕ್ರಮಕ್ಕೆ ರೇಣಮ್ಮ ಪೂಜಾರಿ ಅವರು ಏನು ಸಾವಿತ್ರಮ್ಮ ಅವರು ಹಾಡು ಹೇಳಿದ್ರಲ್ಲ, ಅಲ್ಲೇ ಆ ಫೌಂಡೇಶನ್ ಸಕ್ಸಸ್ ಆಯಿತು ಅಂತ ನಾನು ಒಂದು ಸರ್ ಆಯ್ತು. ಇವರು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗೆ ಅವರು ಹೇಳಿದ್ರು ಎಷ್ಟು ಚೆನ್ನಾಗಿ. ನೋಡಿ, ಮಾನವರು ಯಾವಾಗಲೂ ಸಂಘ ಜೀವಿ, ಒಬ್ಬರೇ ಇರಕ್ಕಂದ್ರು ಸಭೆ ಇರ್ತೀವಿ ಅಂದಮೇಲೆ 108 ಸಮಸ್ಯೆಗಳು ಇದ್ದೇ ಇರ್ತವೆ. ಮಕ್ಕಳ ಸಮಸ್ಯೆ ಇರ್ತವೆ, ಮಹಿಳೆಯರ ಸಮಸ್ಯೆ ಇರ್ತವೆ, ವೃದ್ಧರ ಸಮಸ್ಯೆ ಇರ್ತವೆ, ಎಲ್ಲ ನಾನಾ ತರದ ಒಂದು ಸಮಸ್ಯೆ ಇರ್ತವೆ. ಇಂಥ ಒಂದು ದಲಿತ ಕುಟುಂಬದಲ್ಲಿ ನಮ್ಗೆ ಹೇಳಕ್ಕೆ ಏನ್ ಹೆಮ್ಮೆ ಆಗುತ್ತೆ ಅಂತಂದ್ರೆ, ನಾವು ನಾನು ದಲಿತನೇ, ಅದನ್ನ ಹೇಳಕ್ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವತ್ತು ನಾವು ಈ ಸ್ಥಾನದಲ್ಲಿ ನಿಂತ್ಕೋಬೇಕು ಅಂತಂದ್ರೆ ಜಗಜೀವನ್ ರಾಮ್ ಅವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಅವ್ರು ಕೊಟ್ಟಂತ ಶ್ರಮ, ಸಾವಿತ್ರಿಬಾಯಿ ಫುಲೆ ಅವರೆಲ್ಲ ಕೊಟ್ಟಂತ ಶ್ರಮದಿಂದ ನಾವಿವತ್ತು ಈ ಸ್ಥಾನಕ್ಕೆ ನಿಲ್ಲಕ್ಕೆ ಒಂದು ನಮ್ಗಿದ್ದಾರೆ. ಅದಕ್ಕೆ ನಾವು ಅಟ್ಲೀಸ್ಟ್ ಬೇಡ, ಅವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಆರವ ಫೌಂಡೇಶನ್ ಅಂತ ಹೇಳಿ. ಮೊದಲು ನಮ್ಮ ಸಮಾಜ ಜನತೆ ನಾವು ಮುಂದೆ ತರೋಣ, ಎಲ್ಲ ಮುಂದೆ ತರ್ಬೇಕಂತ ಹೇಳಿ ಅವ್ರು ಒಂದು ಹೆಜ್ಜೆ ಇಟ್ಟಿದ್ದೀರಲ್ಲ. ನಾವೆಲ್ಲರೂ ಹಿರಿಯರು ಸೇರಿ ಮತ್ತೆ ಮಕ್ಕಳು ಯುವಕರು ಎಲ್ಲರೂ ಸೇರಿ ಅವ್ರಿಗೆ ಯಾವ್ದಾದ್ರೂ ಒಂದು ರೀತಿಯಿಂದ ಅದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾವು ಬಸವರಾಜ್ ಅವರಿಗೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಆರೋ ಫೌಂಡೇಶನ್ ಶುರು ಆದ ತಕ್ಷಣ ನನ್ನ ವಿದ್ಯಾರ್ಥಿ ರೋಹಿಣಿ ಅವಳು ಬಂದಂದ್ರೆ, ಮೇಡಮ್ ಇಲ್ಲ ನೀವು ಬರ್ಲಿಕ್ಕೆ ಬೇಕು, ಇಲ್ಲ ನಾನು ಬಿಸಿ ಇದ್ದೀನಿ ಅಂತ, ಇಲ್ಲ ದಯವಿಟ್ಟು ನೀವು ಬರ್ರಿ ಅಂತ ಹೇಳಿದ್ರು. ಅದಕ್ಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಇವರು ಇನ್ವಿಟೇಷನ್ ಕೊಡಕ್ ಬಂದಾಗ ಅವ್ರು ನೋಡಿದ ತಕ್ಷಣ ನನಗೆ ಇನ್ನೂ ಉತ್ಸಾಹ ಜಾಸ್ತಿನೇ ಆಯ್ತು. ನಮ್ಮ ಯುವಕರು, ನಮ್ಮ ಅಣ್ಣತಮ್ಮರು ಈ ತರ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ನಾನು ಹೇಳೋದು ಏನು ಅಂತಂದ್ರೆ, ಬಸವರಾಜ್ ಅವರೇ, ಇಲ್ಲಿ ಎಲ್ಲ ಹಿರಿಯರಿದ್ದಾರೆ, ಬಹಳ ಎಕ್ಸ್ಪೀರಿಯನ್ಸ್ ಅಜ್ಜಾರಿದ್ದಾರೆ, ಎಲ್ಲರೂ ಎಕ್ಸ್ಪೀರಿಯನ್ಸ್. ಒಂದಿಲ್ಲ ಒಂಥರ ಪ್ರಾಬ್ಲಮ್ ಇಂದ ಬಂದು ನಾವು ಈ ಸ್ಥಾನಕ್ಕೆ ನಿಲ್ಬೇಕು ಅಂತಂದ್ರೆ ನಿಮ್ದೆಲ್ಲರೂ ಶ್ರಮ ಬಹಳ ಇಂಪಾರ್ಟೆಂಟ್. ನೀವೆಲ್ಲರೂ ಶ್ರಮ, ನೀನ್ ನಡಿ ಮುಂದೆ ಹೋಗು ಅಥವಾ ಮುಂದೆ ಈ ಕೆಲಸ ಮಾಡ್ತೀಯ ಮಾಡು ಅಂತ ಹೇಳಿ ಅವ್ರೆಲ್ಲರೂ ಇಲ್ಲಿ ತಾಯಿಯಂದ್ರು ಕೊಟ್ಟಿದ್ದಾರೆ. ಇವ್ರು ನಮ್ಗೆ ಶ್ರಮ ಕೊಟ್ಟಿದ್ದಿಲ್ಲ ಅಂದ್ರೆ ನಾವು ಇವತ್ತು ನಿಲ್ಲಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದಕ್ಕೆ ಈಗಿನ ಯುವಕರು ಏನಂತಿರಲ್ಲ, ನಿಮಗೆ ಅವ್ರು ಇದ್ದ ಕಷ್ಟ ನಮಗಾಗ್ಲಿ ನಿಮ್ಗಿಲ್ಲ. ಅದಕ್ಕೆ ಹನಿಯಾಗಿ ಕುಡಿದ್ರೆ ಹಳ್ಳ ಅಂತ ಹೇಳುತ್ತಲ್ಲ, ನಿಮ್ಗೆ ಯಾವುದೇ ರೀತಿಯಿಂದ ದುಡ್ಡೇ ಕೊಡ್ಬೇಕು ಅಂತಿಲ್ಲ. ಈಗ ನಮ್ಮ ವಿದ್ಯಾರ್ಥಿ ಇಲ್ಲಿ ಬಂದಿದ್ದಾರೆ, ಅವನು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ವಿದ್ಯಾರ್ಥಿ, ಅವನು 5,000 ಕೊಟ್ಟ. ಬೇರೆದವರು ನಿಮ್ಗೆ ಶ್ರಮ ಕೊಡ್ಬೋದು, ದುಡ್ಡನ್ನೇ ಕೊಡ್ಬೇಕಂತಿಲ್ಲ. ಹೆಣ್ಮಕ್ಳು ಬೇರೆ ರೀತಿಯಿಂದ ನಿಮ್ಗೆ ಶ್ರಮ ಕೊಡ್ಬೋದು, ನಾಲೆಜ್ ಕೊಡ್ಬೋದು. ಯಾವ ರೀತಿಯಿಂದ ನಿಮಗೆ ಕೊಡಕ್ಕಾಗತ್ತಲ್ಲ ಆ ರೀತಿಯಿಂದ ನಾವು ಈ ಆರೋ ಫೌಂಡೇಶನ್ಗೆ ಒಂದು ಕೊಡುಗೆಯನ್ನ ಕೊಡೋಣ ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರನ್ನು ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತೀನಿ. ಸೊ ತಪ್ಪು ಆದಾಗ ನಾವು ತಿದ್ದೋಣ. ನಾವು ಮನುಷ್ಯರು, ನಾವು ಯಾರು ಪರ್ಫೆಕ್ಟ್ ಇರೋದಿಲ್ಲ, ಎಲ್ಲರಲ್ಲೂ ತಪ್ಪು ಆಗೇ ಆಗ್ತವೆ. ಆದ್ರೆ ಅವ್ರು ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ತೀಡಿ ನಾವೆಲ್ಲ ಹೇಳಿ, ಯಾಕಂದ್ರೆ
NGO ಏನಂದ್ರೆ ಎಲ್ಲ ಸರ್ಕಾರ ಮಾಡಕ್ಕಾಗೋದಿಲ್ಲ. ಎಲ್ಲ ಗೌರ್ಮೆಂಟ್ ಇಂದ ಆ ಸ್ಕೀಮ್ ಕೊಡ್ರಿ, ಈ ಸ್ಕೀಮ್ ಕೊಡ್ರಿ, ಎಲ್ಲರೂ ಗೌರ್ಮೆಂಟ್ ಇಂದ ಮಾಡಕ್ಕಾಗಲ್ಲ. ನಾವು ನಮ್ಮ ಹಕ್ಕುಗಳನ್ನು ಕೇಳುವಾಗ ನಮ್ಮ ಡ್ಯೂಟೀಸ್ ಅನ್ನು ಇವರು ಬಸವರಾಜ್ ಅವರು ಮುಂದೆ ಬಂದಿದ್ದಾರೆ. ಏನು ಒಂದೇ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ. ನಾನು ನೋಡಿದೆ NGO ಏನ್ ಮಾಡ್ತಾ ಇದ್ರಿ ನೀವು ಅಂತ ಕೇಳಿದೆ ಅವ್ರ ಮೇಲೆ. ನಾವು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ರೀ ಅಂತ ಹೇಳಿ, ಅಂದ್ರೆ ಯುವಕರು ಇರ್ಬೋದು, ಮಕ್ಕಳು ಇರ್ಬೋದು, ವೃದ್ಧರು ಇರ್ಬೋದು, ಯಾರಿಗೆ ಯಾವ ತರ ಸಮಸ್ಯೆ ಇದೆ, ಯಾವ ತರ ಅವ್ರಿಗೆ ರೀಚ್ ಮಾಡಕ್ ಆಗುತ್ತೆ ಆ ತರದಲ್ಲಿ ನಾನು ನನ್ನ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಹಾಗೆ ಸನ್ಮಾನ ಮಾಡೋದಿದೆ. ನಾನು ಇವತ್ತು ಈ ವೇದಿಕೆಯಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಪ್ರತಿ ವರ್ಷ ಯಾರು ಒಂದು ಹಿರಿಯ ಮಹಿಳೆ ನೀವು ಸಾಧಕಿ ಅಂತ ಹೇಳಿ ಸನ್ಮಾನ ಕೊಡ್ತಿರಲ್ಲ, ಅದಕ್ಕೆ ಏನ್ ವೆಚ್ಚ ತಟ್ಟುತ್ತಲ್ಲ ಅದನ್ನ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ತಾಯಂದಿರು ಅವರು ಶ್ರಮ ಪಟ್ಟಿದ್ದಕ್ಕೆ ನಾವಿವತ್ತು ಇಲ್ಲಿ ನಿಂತಿದ್ದೀವಿ. ಅದಕ್ಕೆ ಹಿರಿಯ ಮಹಿಳೆ ಸಾಧಕಿ ಯಾರಾದರೂ ಇದ್ರೆ ಅವರಿಗೆ ನಾನು ನಿಮ್ಮ ಫೌಂಡೇಶನ್ಗೆ ಮತ್ತು ಪ್ರತಿ ವರ್ಷ ಡೊನೇಷನ್ ಅನ್ನ ಕೊಡ್ತೀನಿ. ಅಂದ್ರೆ ಆ ಸಾಧಕಿಗೆ ಏನು ನೀವು ಮಾಡ್ತೀರಲ್ಲ ಸನ್ಮಾನ, ಅದರ ವೆಚ್ಚವನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಅವರಿಗೆ ಬೆಸ್ಟ್ ಆಫ್ ಲಕ್, ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳಿ ನಾನು ಇದು ನಿಮಗೆ ಮುಂದಾಗಿ ನಿಂತು ಒಂದು ಇದನ್ನ ಸಪೋರ್ಟ್ ಕೊಡ್ತೀರಾ ಅಂತ ನಾನು ಆಶಿಸುತ್ತಾ ಇವತ್ತು ಮತ್ತೊಂದು ಸತಿ ನಿಮಗೆ ದೇವರು ಶಕ್ತಿ ಎಲ್ಲ ಕೊಡ್ಲಿ, ಅಂಬೇಡ್ಕರ್ ಅವರ ಬಲ ಬರಲಿ, ಜಗಜೀವನ್ ರಾಮ್ ಅವರ ಬಲ ಬರಲಿ, ಸಾವಿತ್ರಿಬಾಯಿ ಅವರ ಒಂದು ನಾಲೆಜ್ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಒಳ್ಳೆ ಒಂದು ಸುಸಂದರ್ಭದಲ್ಲಿ ಶುರು ಮಾಡಿದ್ದೀರಾ ಯಾರು ಫೌಂಡೇಶನ್ ಅಂತ.